ಹಾಯ್ ಹಲೋ ನಮಸ್ತೆ, ನನ್ನ ಪ್ರೀತಿಯ ಕನ್ನಡಿಗರಿಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ KK ಲಕ್ಸ್ ಕಡೆಯಿಂದ. ಇವತ್ತು ನಾವು ನಮ್ಮ ಗುರುವಂದನ ಕಾರ್ಯಕ್ರಮ ನಮ್ಮ ಊರಲ್ಲಿ ಮಡಿಕೊಂಡಿದ್ದೋ. ಈಗ ಪ್ರೆಸ್ಟೋ, ಈಗ ಬೆಂಗಳೂರಿಂದ ನಮ್ಮ ಅನಿಲು ಮತ್ತು ನಮ್ಮ ಅಭಿಷೇಕು ಮತ್ತು ನಾನು ಮತ್ತು ಇನ್ನೊಬ್ಬ ಕ್ವಾಟ್ಲೆ ಮ್ಯಾನ್ ಅಂತವನೇ ಸುಪ್ರೀತ್ ಅಂತ, ಅವನ್ನ ಬಿಡದಿ ಎತ್ತಾಕೊಂಡು ಹೋಗ್ಬೇಕು. ನಿಮ್ಮನ್ನ ತಡೆದಿರುವವರು ಯಾರು? ಈಗ ಕಾರ್ ಎತ್ಕೊಂಡು ನಾವು ಬಿಟ್ಟಿದ್ದೀವಿ. ಸುಮಾರು 2 ಗಂಟೆ ಆಗಿರ್ಬೋದು. ಇವಾಗ ಬಿಟ್ರೆ ನಾವೆಲ್ಲ ಹೋಗೋದು ತುಂಬ ನಿಧಾನ ಆಗಿರ್ಬೋದು, ಇಲ್ಲ ಫಾಸ್ಟ್ ಆಗಿರ್ಬೋದು, ಗೊತ್ತಿಲ್ಲ. ನಿಧಾನವೇ ಪ್ರಧಾನ ಅಂತ ಹೇಳ್ಬೋದು. ಮತ್ತೆ ಅಲ್ಲಿ ಹೋದ್ಮೇಲೆ ಯಾವ್ಯಾವ ರೀತಿ ಕೆಲಸ ನಡೀತದೆ, ಯಾವ್ಯಾವ ರೀತಿ ಕಾರ್ಯಕ್ರಮನ ಮುಂದುವರಿಸಬಹುದು. ಫಂಕ್ಷನ್ಗೆ ಹೋಯ್ತದಿ ಮಚ್ಚಿ, ಹೆಂಗೈತದು? ಚೆನ್ನಾಗಿದೆ ಮಚ್ಚಿ. ಇಲ್ವೊಂದು ಕಟ್ಟು. A few moments later. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಕಾರ್ನ ಸೈಡ್ಗೆ ಹಾಕಿ ಟೀ ಕುಡಿಯೋಣ ಅಂತ ನಿದ್ದೆ ಬರ್ತಾಯಿತ್ತು. ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಸೈಡ್ಗೆ ಹಾಕ್ತು. ಹಾಗೆ ಟೀ ಇಸ್ಕೊಂಡು ನಾನೊಂದು ಓಕೆ ಅಂತ ಕೊಟ್ಟೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಲ್ಲೇನು ಪೋಚ್ ಕೊಡ್ತೀಯ, ಬಾರೋ ಇಲ್ಲಿ ಟೀ ಕುಡಿ ಅಂತ ಬೈದ ನಿಲ್ಲು. ನಾನು ಅದಕ್ಕೋಸ್ಕರ ನಾಯಿ ಎತ್ಕೊಂಡು ನೋಡೋ ನಾಯಿ ಎಷ್ಟು ಚೆನ್ನಾಗೈತೆ ಅಂತಂದೆ. ಅಷ್ಟೇ, ಇನ್ನೇನಿಲ್ಲ. ಅದಾದಮೇಲೆ ಟೀಗೆ ಎಲ್ಲ ಕುಡ್ಕೊಂಡು ಲಾಸ್ಟಲ್ಲಿ ಚಿಯರ್ಸ್ ಮಾಡಿಕೊಂಡು ನಾವು ನಮ್ಮ ಪಾಡಿಗೆ ಕಾರ್ ಹತ್ರ ಹೋದು. ಮೇನ್ ರೋಡಲ್ಲಿ ಟೀ ಪಾಯಿ ಕೊಡ್ಕೊಂಡು ನಾನು ನಮ್ಮ ಫ್ರೆಂಡು ಅನಿಲು ಮತ್ತು ಸುಪ್ರಿ ಕ್ವಾಟ್ಲೆ ರುಕೋ ಜರ ಸಬರ್ ಗುರು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ. ಸಟ್ ಪಟ್ ಡಡಮ್. ನಮ್ಮ ಗುರುವಂದನ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಸ್ಕೂಲಲ್ಲಿ. ಅದು ನಾವು ಓದಿದಂತ ಶಾಲೆಯಲ್ಲಿ 8 ವರ್ಷ ಆಗಿದೆ ಓದಿ. ಹುಟ್ಟಿ ಬೇರೆ ಕೆಲಸದಲ್ಲೆಲ್ಲ ತೊಡ್ಕೊಂಡಿದ್ದಾರೆ. ಹಂಗಾಗಿ ಇವತ್ತಿನ ಕಾರ್ಯಕ್ರಮ ಬಂದು ಗುರುವಂದನ ಕಾರ್ಯಕ್ರಮ. ನಮ್ಮ ಫ್ರೆಂಡು ಅಭಿಷೇಕ್ ಮತ್ತೆ ಅನಿಲ್ ಮಾತಾಡ್ತಾರೆ. ಮಿಸ್ಸಸ್ ಅನುಶ್ರೀ ಅವರು, ಆಂಕರ್ ಅನುಶ್ರೀ ಅಲ್ಲ, ನಮ್ ಸ್ಕೂಲ್ ಟಾಪರ್ ಇವರು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅವ್ರು ಮಾತಾಡ್ತಾರೆ. ಮಾತಾಡೋ ಕೂಡ ಮೈಕ್ ಅಕ್ಕಂಗೆ ಹಿಂಗೇನು ಅನಿಸ್ತಾ ಇದೆ ಇವತ್ತು? ಬಿಸಿ ಬಲ ರೆಡಿ ಆಗ್ತಾ ಇದೆ. ಈ ಸ್ಕೂಲ್ ಬಂದಿರೋದು ನಂಗೆ ತುಂಬಾನೇ ಖುಷಿ ಆಗ್ತೈತೆ. ಅಂತಾರೆ ನಿನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಗ್ತದೆ. ಯಾವ ತರ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ ತವ್ರ ಮನೆಗ್ ಬಂದಷ್ಟೇ ಸಂತೋಷ ಆಗ್ತಿದೆ ಅಂತ ಹೇಳಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹೇಳು ಈಗ. ಹೇಳ್ರಪ್ಪ. ಕೀರ್ತಿ ಮತ್ತೆ ಅಭಿಷೇಕ್ ಎಲ್ಲ ಬೇಗನೆ ತುಂಬಾ ಮನೆ ಕಾರ್ಯನೇ ಮಾಡಿದ್ರೆ ಬೇಗ ಎಲ್ಲ ರೆಡಿ ಮಾಡ್ತಿರ್ತಾರೆ. ಚೆನ್ನಾಗಿ ಎಲ್ಲರೂ ಸೇಮ್ ಎಷ್ಟೋ ವರ್ಷಗಳಾದ್ಮೇಲೆ ನನ್ ತರ ಗೊತ್ತಿರೋದು ನನಗೆ ಸಂತೋಷ ಆಗುತ್ತೆ. ಪದಗಳಲ್ಲಿ ಹೇಳಕ್ಕೆ ಕೂಡ ಇಷ್ಟ ಆಗ್ತಿಲ್ಲ. A few moments later. ಟೈಮ್ ಸಿಕ್ಕಿದೆ, ಚೆನ್ನಾಗಿ ಸದುಪಯೋಗ ಪಡ್ಕೊಳ್ಳೋಣ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಎಲ್ಲ ಶಿಕ್ಷಕರನ್ನು ಆಗಮಿಸಲು ನನ್ನ ಪ್ರೀತಿಯ ಸ್ನೇಹಿತಿಯರು ಕಾಯ್ಕೊಂಡಿದ್ರು. ಮತ್ತು ಹೊರಾಂಗಣ ಅಂದರೆ ಶಾಲೆಯ ಹೊರಾಂಗಣದಲ್ಲಿ ನನ್ನ ಎಲ್ಲ ಪ್ರೀತಿಯ ಶಿಕ್ಷಕರು ನಿಂತಿದ್ದರು. ಅವರಿಗೆ ಪುಷ್ಪಾರ್ಜನೆಯ ಮೂಲಕ ಒಳಗೆ ಬರಮಾಡ್ಕೊಳ್ತಾ ಇದ್ದು ಆ ದೃಶ್ಯ ಇಲ್ಲಿ ಬಂದಿದೆ. ನೋಡಿ, ಕಣ್ತುಂಬ್ಕೊಳ್ಳಿ. ಪ್ರೀತಿಯ ಗಂಗೆ ಹರಿಯುತ್ತಲಿರಲಿ ಅಂತರಂಗದ ಕಣಿವೆಯಲ್ಲಿ, ಮೈತ್ರಿಯ ಮಲ್ಲಿಗೆ ಪರಿಮಳ ಬೀರಲಿ ಎದೆಯಾಳದ ಹೂದೋಟದಲ್ಲಿ, ಪ್ರೀತಿಯ ಹುಳುಗಳು ದಾರಿಯ ತೋರಲಿ ಕಗ್ಗತ್ತಲಿನ ಕಾಡಿನಲ್ಲಿ, ಪಾರಿವಾಳಗಳು ಪುಳುಕದಿ ಹಾರಲಿ ಭಯವೇ ಇಲ್ಲದ ಬಾನಿನಲ್ಲಿ ಅಂತ ಮುನ್ನುಡಿಯನ್ನು ಹೇಳ್ತಾ ನಮ್ಮ ಶಾಲಾ ಶಿಕ್ಷಕರನ್ನು ಒಬ್ಬೊಬ್ಬರಾಗಿ ಸ್ವಾಗತವನ್ನು ಕೋರುತ್ತಾ ಸ್ಟೇಜ್ ಮೇಲೆ ಬರಮಾಡ್ಕೊಳ್ಳುವಂಥ ದೃಶ್ಯ ಇಲ್ಲಿದೆ. ಇವ ಯಾರೇ?
ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ ತರ ಪಿನಾಕಧರ ಹರ ಗಂಗಾಧರ ಗಜಾಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ ಚಂದ್ರಚೂಡ ವ್ಯಾಸಂಗ ಮಾಡಿ ಹೋದಂತಹ ವಿದ್ಯಾರ್ಥಿಗಳ ಬಳಗದಿಂದ ಇಂದು ಗುರುವಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ STMC ಅಧ್ಯಕ್ಷರಾದ ಶ್ರೀಯುತ ಕೃಷ್ಣೇಗೌಡ ಸರ್ ಅವರು ವಹಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. A few moments later. ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಕೊರಳಲಿ ಭಸ್ಮರು ದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೆ. ಕೊರಳಲಿ ಭಸ್ಮರು ದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಸುಂದರತರ ಪಿನಾಕಧರ ಹರ ಸುಂದರತರ ಪಿನಾಕಧರ ಹರ ಗಂಗಾಧರ ಗಜಾಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ. ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಶ್ರೀಯುತ BL ಲಿಂಗರಾಜು ಸರ್, ನಿವೃತ್ತ ಮುಖ್ಯ ಶಿಕ್ಷಕರು ಹಾಗೂ ಇವರೊಡನೆ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗುರುವರಿಯರು ಹಾಗೂ ಅತಿಥಿ ಅಭ್ಯಾಗತರು ಉದ್ಘಾಟನೆಗೆ ಕೈ ಜೋಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ರಮಣ ನಿನಗೆ ನಮೋ ನಮಃ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ. ಗುರುವಿಗೆ ಶಿರಬಾಗಿ ಗುರು ಹೇಳಿದನ್ನ ಪ್ರಾಮಾಣಿಕತೆ ಶ್ರದ್ಧೆಯಿಂದ ಕಲಿತ್ರೆ ಮುಂದೆ ನಾವು ಯಾವ ಸ್ಥಾನ ತಲುಪ್ತೀವಿ ಅನ್ನೋದು ನಿಮ್ಮ ಊಹೆಗೂ ನಿಲ್ಕಲ್ಲ. ಇವತ್ತು ನೀವೆಲ್ಲ ಈ ಕಲಿತಿದ್ದೀರಾ, ಹೊಡೆಯೋದು ಬೈಯೋದು ಅವರೆಲ್ಲ ನೋಡ್ಕೊಂಡು ಬೆಳೆದಿದ್ದಾರೆ. ಈಗ ಶಿಕ್ಷಕರು ಅವಾಗ ಮಾಡಿದ್ದು ಸರಿ, ಅವ್ರು ಹೇಳಿದ್ದು ಸರಿ ಅನ್ನೋಂತ ಮಕ್ಕಳವರು. ಅದಕ್ಕೋಸ್ಕರನೇ ಗುರುವಂದನೆಯನ್ನ ಆಯೋಜಿಸಿರುವಂತದ್ದು. ಇಲ್ಲೇ ಇಟ್ಕೊಂಡು ಈ ಮಕ್ಳಿಗೆ ಏನಾದ್ರು ಮಾಡ್ಬೇಕು, ಶಾಲೆಗೆ ಏನಾದ್ರು ಮಾಡ್ಬೇಕು ಅಂತ ನಿಜವಾಗ್ಲೂ ನೀವು ಅರ್ಥಪೂರ್ಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಾ. ನನ್ನ ಹೊಸಕೋಟೆಯಲ್ಲಿ ನನ್ನ ವಿದ್ಯಾರ್ಥಿಗಳು 3-4 ಜನ ಇದ್ದಾರೆ. ಬಹಳ ಖುಷಿ ಆಯ್ತು ಅವರೆಲ್ಲ ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಇದ್ದಾರೆ ಅಂತ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ, ನಿಮ್ಮ ಭವಿಷ್ಯ ಇನ್ನೂ ಉತ್ತಮವಾಗಿರ್ಲಿ ಅಂತ ಹಾರೈಸ್ತಾ ನಾನು ಕರೆಸಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಗುರುವಂದನಾ ಕಾರ್ಯಕ್ರಮವನ್ನ ಇಟ್ಕೊಂಡು ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. ಗೋವಿಂದಾಚಾರ್ಯರು ಸರ್ 17-18 ಎಲ್ಲಾ ಮಕ್ಕಳುಗಳು ಕೂಡ ಸೇರಿ ಒಂದು ಗುರುವಂದನಾ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ, ಬರಬೇಕು ಸರ್ ಅಂತ ಹೇಳಿದ್ರು. ಅದಕ್ಕಿಂತ ಪುಣ್ಯವಾದ ಕೆಲಸ ನಮ್ಗೆ ಏನಿದೆ? ಶಿಕ್ಷಕ ವೃತ್ತಿ ಅಂತ ಹೇಳಿದ್ರೆ
ಅದರಲ್ಲಿ ಇರ್ತಕ್ಕಂಥ ದೊಡ್ಡ ಒಂದು ಸೌಭಾಗ್ಯ ಅಂತ ಹೇಳಿದ್ರೆ ಯಾವ ವಿದ್ಯಾರ್ಥಿಗಳು ನಮ್ಮನ್ನ ಗುರುತಿಸಿ ಸರ್ ನೀವು ನಮ್ಮ ಗುರುಗಳು ನಮಗೆ ಪಾಠವನ್ನು ಹೇಳ್ಕೊಟ್ರಿ, ನಾವು ನಿಮಗೆ ಯಾವತ್ತೂ ಕೂಡ ಋಣಿಯಾಗಿರ್ತೇವೆ, ಯಾವತ್ತೂ ಕೂಡ ನಿಮಗೆ ಅಭಾವಿತರಾಗಿರ್ತೇವೆ, ನೀವು ಬರಬೇಕು ಅಂತ ಕೇಳ್ಕೊಂಡ್ರೆ ಅದಕ್ಕಿಂತ ಸಂತೋಷ ಬೇರೆ ಯಾವುದೂ ಕೂಡ ಇಲ್ಲ. ಅಂತ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಸಂತೋಷದಿಂದ ಇವತ್ತು ಬಂದಿದ್ದೇವೆ. ಹಾಗಾಗಿ ಲಿಂಗರಾಜು ಸರ್ ಅವರು ನಮ್ಮ ಕರೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಟ್ಟು ಹಾಗೂ ನಮ್ಮೆಲ್ಲರ ಕುರಿತು ಹಿತವಚನಗಳನ್ನ ನುಡಿದಂತಹ ಅವರಿಗೆ ತುಂಬು ಪ್ರೀತಿಯ ವಂದನೆಗಳನ್ನ ಸಲ್ಲಿಸುತ್ತೇನೆ. ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂತ ನಮ್ಮ ಹಿರಿಯ ಶಿಕ್ಷಕರಾದಂತ ಲಿಂಗರಾಜ್ ಸರ್ ಅವರೇ ಹಾಗೂ ಮರುಸ್ವಾಮಿ ಗೌಡ್ ಸರ್ ಅವರೇ ಹಾಗೂ ಎಲ್ಲದವರೇ, ಈಗ ನಮ್ ಲಿಂಗರಾಜ್ ಸರ್ ಹೇಳಿದ್ರು, ಈಗ ಒಂದು ನಮ್ಮ ಏನಂತ ನಾವು 99% ತಗೊಂಡಿದ್ವಿ SLC ಅಂತ, ಈಗ ನಾವು ಅಧ್ಯಕ್ಷರಾದ್ಮೇಲೆ ಈಗ 65% ಬಂದ್ಬಿಟ್ಟೈತೆ. A few moments later. ದಯವಿಟ್ಟು ನಿಮ್ ಕೈ ಮಕ್ಕಳೇ, ದಯವಿಟ್ಟು ನೀವು ನಮ್ಮ ಅಧ್ಯಕ್ಷತೆಯಲ್ಲಿ ನಾವೀಗ ಅಧ್ಯಕ್ಷರಾಗಿದ್ದೀವಿ ಸ್ಕೂಲ್ ನಲ್ಲಿ, ದಯವಿಟ್ಟು ನೀವು 99 100 ತೆಗಿಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ಈಗ ನಮ್ಮ ಮಾಸ್ಟರ್ಗಳು ಪಾಪ 8 ಗಂಟೆಗೆ ಬರ್ತಾರೆ. 8 ಗಂಟೆಗೆ ಬಂದ್ರು ನೀವು ಅಲ್ಲಿ ಇಲ್ಲಿ ನಿಂತಿರೋದು, ಹಾಲು ಮರದ ಹತ್ರ ನಿಂತಿರೋದು, ನೀವು ಸರಿಯಾಗಿ ಪಾಠ ಕೇಳುವಂಗಿಲ್ಲ, ಬಿಡುವಂಗಿಲ್ಲ. ಯಾಕಣ ಅಣ್ಣ ಇನ್ನು ಏನೋ ಇಲ್ಲ, ಇಲ್ಲಿ ಬಂದಿ ಪಾಪ ಅವರು ಬಡ್ಕತ್ತಾರೆ. ಆಮೇಲೆ ಯಾರ ಸಾಹೇಬ್ರುಗಳು ಏನಾರ ಬಂದ್ರೆ ಸರ್ ನಿಮ್ಗೆ ಹೇಳ್ತಾರ ಉದಾಹರಣೆ, ಸಾಹೇಬ್ರುಗಳು ಯಾರೋ ಬಂದಿರ್ ಕೇಳವ್ರೆ ಹೆಂಗ್ರಪ್ಪ ಏನು ಓದ್ತಾ ಇದಾರೆ ಚೆನ್ನಾಗಿ ಅಂತ, ನಮ್ಗೇನು ಹೇಳ್ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದಾರಂತೆ. ಏನ್ ಹೇಳುದಾ ಬೋಲಿ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ಮೇಡಮ್ ಅವರು ಮಂಡ್ಯದಿಂದ ಬರ್ತಾರೆ, ಅಲ್ಲಿಂದ ಬಂದು ನಾವು ಪಾಠ ಮಾಡ್ತಾ ಇದ್ವಿ ಮಕ್ಳಿಗೆ, ಇವ್ರು ನಮ್ಗೇನು ಹೇಳ್ಕೊಟ್ಟೇ ಇಲ್ಲ ಅಂತ ಹೇಳ್ತಾರಲ್ಲ, ನಾವ್ ಇನ್ನೇನ್ ಹೇಳುದಾ? 17-18ನೇ ಗುರುವಂದನಾ ಕಾರ್ಯಕ್ರಮ ಬಹಳ ಚೆನ್ನಾಗಿ ಇದೆ. ಮೊಟ್ಟ ಮೊದಲು ನಮ್ಮ ಮುಳ್ಳುಕುತ್ಲು ಶಾಲೆಯಲ್ಲಿ ಮಾಡ್ತಾ ಇರೋದು, ನನ್ಗೆ ಬಹಳ ಖುಷಿ ಆಯ್ತು. ನಮ್ನ ಬಂದೆಲ್ಲ ಕೇಳ್ಕೊಂಡ್ರು, ದಯವಿಟ್ಟು STMs ಅವರೆಲ್ಲ ಬಂದು ನೆರವೇರಿಸ್ಕೊಡಿ ಅಂತ. ಹಂಗಾಗಿ ನಮ್ಗೆ ನಾವೆಲ್ಲ STMs ಅವರೆಲ್ಲ ಸೇರ್ಕೊಂಡು ದಯವಿಟ್ಟು ನೆರವೇರಿಸ್ಕೊಟ್ಟಿದೀವಿ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ನಾನು ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಬರ್ಬೇಕಂದ್ರೆ ನನ್ನಲ್ಲೊಂದು ಭಾವನೆ ಇತ್ತು. ಏನಪ್ಪಾ ಅಂತಂದ್ರೆ, ಒಂದ್ 20 ವರ್ಷ 30 ವರ್ಷ ಬಿಟ್ಕೊಂಡ್ ಬಂದವ್ರೆ, ಸ್ಕೂಲ್ ನೋಡ್ತಾರೆ, ಖುಷಿಯಾಗಿರ್ತಾರೆ, ಹಳೆಯ ನೆನಪುಗಳನ್ನ ಮೇಲ್ಕಾಕ್ತಾರೆ. ನಾವು ಓದಿದ ರೂಮ್ ಇದು, ನಮ್ ಟೀಚರ್ ಇವರು, ನಮ್ ಟೀಚರ್ ಕೈಗೆ ಆಗ್ಲೇ ಕೋಲ್ ಬಂದ್ಬಿಟ್ಟಿದೆ, ಪಾಪ ಕಷ್ಟಪಟ್ಟು ನಡೀತವ್ರೆ, ನಾವು ಅವ್ರಿಗೆ ಹೆಗ್ಲಾಗಿ ಆಧಾರವಾಗಿ ನಿಂತ್ಕೊಳ್ಳೋಣ, ಈ ರೀತಿಯ ಕಲ್ಪನೆಯಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ. ಅಂದ್ರೆ ಗುರುವಂದನೆ ಸಲ್ಲಿಸುವಂತ ವಿದ್ಯಾರ್ಥಿಗಳು ತುಂಬಾ ವಯಸ್ಸಾಗ್ಬಿಟ್ಟಿರ್ತಾರೆ ಅಂತ ಅನ್ಕೊಂಡಿದ್ದೆ. 2017-18ನೇ ಸಾಲಿನವರು, ಬಹಳ ವರ್ಷ ಏನಾಗಿಲ್ಲ. ಬಹಳ ಬೇಗ ಗುರುವಂದನೆ ಸಲ್ಲಿಸಬೇಕು ಅನ್ನುವಂತ ಒಂದು ಭಾವನೆ ಬಂದಿದ್ವಲ್ಲ, ಅದಕ್ಕೆ ನಿಮ್ಗೆ ನನ್ನ ಸಲಾಮ. ಏನ್ ಕೊಡ್ತೇವೆ ಈ ಶಾಲೆಯಲ್ಲಿ ನನಗಂತೂ ಅರ್ಥ ಆಗ್ತಿಲ್ಲ. ಎಲ್ಲ ಸ್ಮಾರ್ಟ್ ರೂಮ್ ಇದೆ, ಎಲ್ಲ ರೀತಿಯ ಸೌಲಭ್ಯಗಳು ನಿಮ್ ಮುಂದೆ ಇದೆ. ಆದ್ರೆ ಯಾರು ಮನ್ಸು ಮಾಡ್ಬೇಕೋ ಅವ್ರು ಮನ್ಸು ಮಾಡ್ತಿಲ್ಲ, ಯಾರು ಓದ್ಬೇಕೋ, ಯಾರು ಕಲಿಬೇಕೋ ಅವ್ರು ಕಲಿತಿಲ್ಲ. ಆದ್ರೆ ಇದಕ್ಕೆ ಹೊರತಾದಂತವರು ನಮ್ಮ 2017 ಮತ್ತು 18ನೇ ಸಾಲಿನ ವಿದ್ಯಾರ್ಥಿಗಳು. ಅವತ್ತಿನ ಶಾಲೆಯ ಫಲಿತಾಂಶ ನನಗೆ ಗೊತ್ತಿದೆ, 100%. ಸುಂದರವಾದಂತ ಒಂದು ಕಾರ್ಯಕ್ರಮವನ್ನ ಈ ಶಾಲೆಯಲ್ಲಿ ಆಯೋಜನೆ ಮಾಡಿರೋದ್ರಿಂದ ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂತ ಮನಸ್ಸು ಮಾಡಬೇಕಾದ್ರೆ ಹಿರಿಯ ಕಂಚಾಲಿ ಮನೆ ಮಂದಿಗೆಲ್ಲ ಅಂತೇಳಿ ಒಂದು ಗಾದೆ ಇದೆ. ತಮ್ಮ ಗುರುವೃಂದದವರು ಯಾವ ರೀತಿ ತಮಗೆ ಬೇಸನ್ನ ಹಾಕಿರ್ತಾರೋ ಆ ಬೇಸ್ ರೀತಿನೇ ಮಕ್ಕಳು ನಡ್ಕೋತವೆ ಅನ್ನಲಿಕ್ಕೆ ಕಾರಣ 17-18ನೇ ಸಾಲಿನ ಒಂದು ಬ್ಯಾಚ್. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ.
पिनाकधर हर सुन्दरतर पिनाकधर हर गंगाधर गजाचर्माभरधर गंगाधर गज चर्माभरधर चन्द्रचूड शिवशङ्कर पार्वती रमण निनगे ಸಾಲಿನ ನಮ್ಮ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಹೆಚ್ಚಿನ ಆತ್ಮೀಯ ನಿವೃತ್ತ ಮುಖ್ಯ ಗುರುಗಳು ಆಗಿರ್ತಕ್ಕಂಥ ಶ್ರೀಯುತ ಲಿಂಗರಾಜರವರೇ ಹಾಗೂ ಹಿರಿಯರು ಹಾಗೂ ಸಮಾಜ ಸೇವಕರಾಗಿರ್ತಕ್ಕಂಥ ಹಿತೈಷಿಗಳು ಆಗಿರ್ತಕ್ಕಂಥ ಶ್ರೀಯುತ ಗೋರೇವರ್ಸರವರೇ ಹಾಗೂ ಮತ್ತೋರ್ವರು ಇಲ್ಲಿ ಈ ಶಾಲೆಗೆ ಬಂದು ನಿವೃತ್ತಿಯಾಗಿರೋರು ಮೂರನೇ ನಾನು ಅದಕ್ಕಿಂತ ವರ್ಗಾವಣೆಗೊಂಡು ಬೇರೆ ಶಾಲೆಯಲ್ಲಿ ಕರ್ತವ್ಯ. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನಪ್ಪ ಮಿಸ್ ಆಗಿದೆ ಅಂತಂದರೆ ನನ್ನ ಚಿಕ್ಕ ನಿರ್ಲಕ್ಷ್ಯದಿಂದಾಗಿ ನಾನು ಮಾತಾಡೋದಾಗಿರ್ಬೋದು, ನಮ್ಮ ಸಹ ಶಿಕ್ಷಕರು ಮಾತಾಡೋದಂತಾಗಿರ್ಬೋದು, ಎಲ್ಲ ವಯಸ್ಸು ಒಂದು ಸ್ವಲ್ಪ ಬ್ರೇಕ್ ಆಗಿದೆ. ಏಕೆ ಅಂತಂದರೆ ಅದು ಪಾಸ್ಟ್ ಮೂಮೆಂಟಲ್ಲಿರೋದ್ರಿಂದ ಯಾರಿಗೂ ಅರ್ಥ ಆಗಲಿಲ್ಲ. ಮತ್ತು ಅಲ್ಲಿ ನಮ್ಮ ಕನ್ನಡ ಮಿಸ್ ಆಗಿರ್ಬೋದು, ಮತ್ತು ಪವಿತ್ರ ಮೇಡಮ್ ಆಗಿರ್ಬೋದು, ಮತ್ತು ಶಾಂತ ಮೇಡಮ್ ಆಗಿರ್ಬೋದು, ಮತ್ತು ನಮ್ಮ LKP ಸರ್ ಆಗಿರ್ಬೋದು, GRS ಸರ್ ಆಗಿರ್ಬೋದು, ತುಂಬ ಸಹ ಶಿಕ್ಷಕರು ಮಾತಾಡಿದರು ನಮ್ಮ ಬಗ್ಗೆ. ಮತ್ತು ನಾವು ಕೂಡ ಅನಿಸಿಕೆ ಹಂಚ್ಕೊಂಡಿದ್ದು ನಮ್ಮ ಸಹ ಸ್ನೇಹಿತರೆಲ್ಲ. ಅದು ತುಂಬ ಮಿಸ್ಟೇಕ್ ಆಗಿದೆ. ಆದ್ದರಿಂದ ನಾನೇ ವಾಯ್ಸ್ ಓವರ್ ಕೊಟ್ಟು ಇಲ್ಲಿಗೆ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಯಾರೂ ಬೇಜಾರು ಮಾಡ್ಕೋಬೇಡಿ. ಈ ಚಿಕ್ಕ ನಿರ್ಲಕ್ಷ್ಯದಿಂದಾಗಿ ನನಗೂ ಸಹ ತುಂಬ ಬೇಜಾರಾಗ್ತಾಯಿದೆ ಅಂತ ಹೇಳ್ಬೋದು. ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇಲ್ಲಿಂದ ಮುಂದುವರಿಸ್ತಾ ಇದ್ದೀನಿ. A few moments later. ಓಹೋ, ನಾಚಿಕೆ ಮನೆಗಳು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಊಟದ ಬಗ್ಗೆ ರಿವ್ಯೂ ಅಷ್ಟೇ. ಹಾ, ಸೂಪರ್ ಸರ್. ಊಟ ಹೇಗಿದೆ ಸರ್? ಒಬ್ಬಿಟ್ಟು ಬರೋ ಸಾಹೇಬ್ರಿಗೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಎರಡು ಲಾಡು, ಎರಡು ಒಬ್ಬಟ್ಟು. ಸರ್ ಹೇಗಿದೆ ಊಟ ಮೇಡಮ್? ಊಟ ಹೌದು ಸರ್. ಖಾಲಿ ಆದ್ಮೇಲೆ ಕೇಳ್ಬೇಕು. ಊಟದ್ದು ರಿವ್ಯೂ. ಹಾಂ ಸರ್. ಊಟ ಥ್ಯಾಂಕ್ ಯು ಸರ್. ಮೇಡಮ್ ಊಟ ಹೇಗಿದೆ? ಅಯ್ಯೋ ಶಾನಾ, ಅಯ್ಯೋ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಹೇಗೆ? ಓ ತಕೋ, ಅದು ಫ್ಲಾಶ್ ಬ್ಯಾಕ್. ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲ ಪೇ. ಅಕ್ಷತಾ ಸಾಕು, ಕ್ಯಾಮ್ರಾದಲ್ಲಿ ಬಿದ್ದಿ 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 ಸುಸ್ತಾ ಹೋಗೋದೆ ಕ್ಯಾಮ್ರಾಗೆ. ಹಾ, ಗೊತ್ತಿಲ್ಲದೆ ಹೋದ್ಮೇಲೆ ಯಾಕೆ ಮಾತಾಡ್ಬೇಕು? KK ಲಾಕ್ಸ್. ಹಾ, ಏನ್ ಮಾತಾಡು? ಹಾ, ಅಯ್ಯೋ ನೀನ್ ಕನ್ನಡ ಕೇಳಿ ಕೇಳಿ ಈ ಕಿವಿ ಕಿತ್ತು ಹೋಗದೆ. ಹಾ, ವೆರಿ ಗುಡ್. ಮಚ್ಚ ಹೇಳು ಮಚ್ಚ. ಹೇಳ್ರಪ್ಪ, ಹೇಳ್ರು. ಹಾ, ನಮ್ಮ ಹುಡುಗನ್ನ ಚೆನ್ನಾಗಿ ಬೆಳೆಸಿ ಸಾರೈಸಿ ಉಳಿಸಿ ಅಷ್ಟು ಮಾತ್ರ ಕೇಳ್ಕೊತೀವಿ. ನನ್ನ ಬಗ್ಗೆ ಹೇಳಪಟ್ಟಿದೆ. ಇವನಂತೂ ಅದೇ ಹೇಳದ್ನಲ್ಲ, ಅವಾಗಲೇ ಉಂಡ್ಬಿಟ್ಟು ಮಣಿ ಕತ್ತಿದೆ ಮಾಡಿ ಏನಿಲ್ಲ. ಸರ್ ಊಟ ಹೇಗಿದೆ ಸರ್? ಸೂಪರ್.
ಒಂದೇ ಮಾತಲ್ಲಿ ಎಲ್ಲ ಹೇಳಂಗಿಲ್ಲ, ಏನೇನ್ ಐಟಮು ಹೆಂಗೈತೆ ಎಲ್ಲಾನು ಹೇಳ್ಬೇಕು ಸರ್. ಬಾತು ಚೆನ್ನಾಗಿದೆ, ಸ್ವೀಟ್ ಚೆನ್ನಾಗಿದೆ, ಒಬ್ಬಟ್ಟು ಚೆನ್ನಾಗಿದೆ, ತುಪ್ಪ ಚೆನ್ನಾಗಿದೆ. ನಮ್ಗೆ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ.